ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತ್ಲ ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಒಳಗೆ ಬಿಜಿ ಇರ್ತಾರೆ. ಎಕ್ಸಾಮ್ ಹತ್ರ ಬರ್ತಾ ಇದ್ದಂಥ ಸ್ಟೂಡೆಂಟ್ ಮೈಂಡ್ದಾಗ ಮತ್ತು ಪೇರೆಂಟ್ಸ್ ಮೈಂಡ್ದಾಗ ಏನಂದ್ರೆ ಒಂದು ಕಾಮನ್ ಕ್ವಶನ್ ಬರ್ತೈತಿ. ಈ ವರ್ಷ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು, ಮತ್ತು ಯಾಕಂದ್ರೆ ನೀಟ್ ಕಟ್ ಆಫ್ ಗೊತ್ತಾದ್ರೆ ನಮಗೊಂದು ಐಡಿಯಾ ಇರ್ತೈತಿ ಎಷ್ಟು ಮಾರ್ಕ್ಸ್ ಟಾರ್ಗೆಟ್ ಮಾಡಬೇಕು ಮತ್ತು ಯಾವ ಮೆಡಿಕಲ್ ಕಾಲೇಜ್ ಸಿಗೋ ಚಾನ್ಸಸ್ ಐತಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತ್ಲ ಆಲ್ರೆಡಿ ಈಗ ಕ್ಯಾಲ್ಕ್ಯುಲೇಷನ್ ಅಂತೂ ಮಾಡಿ ಇಟ್ಕೊಂಬಿರ್ತಾರೆ. ಏನಂದ್ರೆ ನಾ 650 ತೊಗೋಬೇಕು, 720 ತೊಗೋಬೇಕು. ಕೆಲವೊಂದಿಷ್ಟು ಕೋಚಿಂಗ್ ಕ್ಲಾಸಸ್ ಒಳಗೆ ಹೇಳ್ತಾರೋ, ನೀ 720ನ ತಗೋತಿ ಅಂತ ಹೇಳಿ ಭಾಳಷ್ಟು ನಾವು ನೋಡೇ ಬಿಟ್ಟಾನಿ ಅನಂತಲೇ ಹೇಳತ್ತಾನಿ. ನಾರ್ಮಲ್ ಆಗಿ 650 ಅದು ಆಲ್ಮೋಸ್ಟ್ ಆಲ್ ಟಾಪ್ ಕಾಲೇಜ್ ಕರ್ನಾಟಕ ಒಳಗೆ ಬೇಕಂದ್ರೆ 650 ಅಂತೂ ಇರಬೇಕು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಟಫ್ ಬಂದಿದ್ದ ಕಾರಣನ ಆಲ್ರೆಡಿ ನೆಕ್ಸ್ಟ್ ಏನೈತ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಷ್ಟೆಷ್ಟು ಮಾರ್ಕ್ಸ್ ವೇರಿಯೇಷನ್ ಆಗೈತಿ ಪ್ರತಿ ವರ್ಷಗೂ ಅಂತೇಳಿ ಅದನ್ನೂ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದಕ್ಕಾಗಿನ ಈ ವಿಡಿಯೋ ಏನೈತ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ರಿ. ಈ ವಿಡಿಯೋದಾಗ ನಾವು ಏನು ಡಿಸ್ಕಷನ್ ಮಾಡತ್ತೇವಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಇದ್ರದ್ದು ಏನೈತ್ಲ ಕಟ್ ಆಫ್ ಎಷ್ಟು ಆಗ್ಬೋದು ಮತ್ತು ಲಾಸ್ಟ್ ಇಯರ್ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡತ್ತೀನಿ. ಮತ್ತು ಕಟ್ ಆಫನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡಬೇಕು ಮತ್ತು ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆನೂ ಹೇಳ್ತಾನೆ. ಕಟ್ ಆಫ್ ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಏನಂದ್ರೆ ಪೇಪರ್ ಡಿಫಿಕಲ್ಟಿ ಲೆವೆಲ್ ಎನಲೈಸಸ್ ಮಾಡಬೇಕು. ನಾರ್ಮಲಿ ನೀಟ್ ಕಟ್ ಆಫ್ ಡಿಪೆಂಡ್ ಆಗೋದಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ತೈತಿ. ಏನಂದ್ರೆ ಪೇಪರ್ ಡಿಫಿಕಲ್ಟಿ ಲಾಸ್ಟ್ ಇಯರ್ ನೋಡ್ಬೋದು 2025 ಒಳಗೆ ನೀವಂತೂ ಆಲ್ರೆಡಿ ಬಹಳಷ್ಟು ಸ್ಟೂಡೆಂಟ್ ಏನೈತ್ಲ ಎಕ್ಸಾಮ್ ಯಾರು ಬರ್ದಿರ್ತಾರಲ್ಲ ಅವ್ರನ್ನ ಕೇರಿ ಯಾವ ರೀತಿ ಕ್ವಶನ್ ಪೇಪರ್ ಇತ್ತು ಮತ್ತು ಹೆಂಗೆ ಕಟ್ ಆಫ್ ಮಾರ್ಕ್ಸ್ ಅಂತೂ 600ಗೆ ಫಸ್ಟ್, 658 618ಗೆ ಫಸ್ಟ್ ಇತ್ತು. ಅದನ್ನು ನೀವು 2024 ಒಳಗೆ ನೋಡೋದಾದ್ರೆ 720 ಏನೈತ್ಲ 17 ಜನ ತೊಗೊಂಡಿದ್ರು. ಆ ವರ್ಷದ ಕಟ್ ಆಫ್ದಂತೂ ಮಾರ್ಕ್ಸ್ದು ಹೇಳಕ್ಕೆ ಹೋಗ್ಬಾರ್ದು. ಎಷ್ಟು ಬಹಳಷ್ಟು ಜನದ 500 ಇದ್ರೂ ಕೂಡ 2 ಲಕ್ಷ ರ್ಯಾಂಕಿಂಗ್ ಬಂದಿತ್ತು. ಅದನ್ನು ನೀವು ಈ ವರ್ಷ 2025 ಒಳಗೆ ನೋಡೋದಾದ್ರೆ 15,000 ಎಷ್ಟಂದ್ರೆ 500 ಮಾರ್ಕ್ಸಿಗೆನ ಎಷ್ಟು ರ್ಯಾಂಕಿಂಗ್ 500 ಮಾರ್ಕ್ಸಿಗೆನ ಎಷ್ಟು ರ್ಯಾಂಕಿಂಗ್ ಬಂದಿತ್ತಂದ್ರೆ 50,000 ರ್ಯಾಂಕಿಂಗ್ ಬಂದಿತ್ತು. 2024 ಒಳಗೆ ಏನಂದ್ರೆ 500 ಮಾರ್ಕ್ಸಿಗೆ ಏನೈತ್ಲ 2 ಲಕ್ಷ ಮೇಲೆನ ರ್ಯಾಂಕ್ ಬಂದಿತ್ತು. ಅದರದ್ದು ಏನೈತ್ಲ ಕಂಪ್ಲೀಟಾಗಿ ನೋಡ್ತಾರೆ. ಹಾಂ, ಅದು ಇದೇ ಏನು ಹೇಳತ್ತಿದ್ನಿಲ್ಲ ಸೇಮ್ ಇದನ್ನ ನೋಡ್ಬೋದು. ಓಕೆ, ಇಲ್ಲಿ ಇದೇನೈತ್ಲ ಲಾಸ್ಟ್ ಇಯರ್ದು. ಓಕೆ, ಇಲ್ಲಿ ನೋಡಿದಾಗ ಒಂದು ಸ್ವಲ್ಪ ಐಡಿಯಾ ಆಗ್ತೈತಿ. ವಿಡಿಯೋನ ಪಾಸ್ ಮಾಡಿ ಸಕತ್ತ ನೋಡ್ರಿ ಎಷ್ಟೆಷ್ಟು ಮಾರ್ಕ್ಸ್. 500 ಮಾರ್ಕ್ಸಿಗೆ ಲಾಸ್ಟ್ 2025 ಒಳಗೆ 52,000 ರ್ಯಾಂಕಿಂಗ್ ಇತ್ತು. ಅದ 2024 ಒಳಗೆ ನೋಡೋದಾದ್ರೆ 2,05,000 ರ್ಯಾಂಕಿಂಗ್ ಇತ್ತು. 2023 ಒಳಗೆ ನೋಡೋದಾದ್ರೆ 1,08,000 ರ್ಯಾಂಕಿಂಗ್ ಇತ್ತು. ಇಲ್ಲಿ ಇನ್ನೊಂದು ಹೇಳ್ತಾನೆ, ಪ್ರತಿಯೊಂದು ಮಾರ್ಕ್ಸಿಗೂ ಕೂಡ ಆಲ್ಮೋಸ್ಟ್ ಆಲ್ ರ್ಯಾಂಕ್ ವೇರಿಯೇಷನ್ ಬಹಳಷ್ಟು ಆಗ್ತೈತಿ. ಮತ್ತು ಕರ್ನಾಟಕ ಒಳಗೆ MBBS ಸೀಟ್ ಎಷ್ಟು ಅದಾವ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಅದನ್ನು ಹೇಳ್ತಾನೆ. ಎಷ್ಟಂದ್ರೆ ಲಾಸ್ಟ್ ಇಯರ್ 2025 ಒಳಗೆ KA ಏನೈತ್ಲ ಕೌನ್ಸಿಲಿಂಗ್ ನಡೀತಿತ್ಲ, ಟೋಟಲ್ ನಂಬರ್ ಆಫ್ ಇಂಟೇಕ್ ಸೀಟ್ಗಳು ಎಷ್ಟಿದ್ವು ಅಂದ್ರೆ 10,559 ಸೀಟ್ 2025 ಒಳಗಿದ್ದು. ಲಾಸ್ಟ್ ಇಯರ್ 2025 ಅರೌಂಡ್ ಕರ್ನಾಟಕ ಒಳಗೆ ಟೋಟಲ್ ಆಗಿ ಏನೈತ್ಲ 1,500 ಸೀಟ್ ಇನ್ಕ್ರೀಸ್ ಅದು. 1,500 ಸೀಟ್ ಇನ್ಕ್ರೀಸ್ ಅದು. ಅದ್ರೊಳಗೆ ಏನೈತ್ಲ KA ಕೌನ್ಸಿಲಿಂಗ್ ಒಳಗೆ ಏನೈತಿ 1,200ರಿಂದ 1,300 ಸೀಟ್ ಬಂದು. ಮತ್ತು 2024 ಒಳಗೆ ಏನೈತಿ ಟೋಟಲ್ ನಂಬರ್ ಆಫ್ ಇಂಟೇಕ್ ಸೀಟ್ ಎಷ್ಟಿದ್ವು ಅಂದ್ರೆ 9,282 ಸೀಟ್ ಇದ್ದು. ನೋಡ್ಬೋದು ನೀವು 2024ಗೆ ಮತ್ತು 2025ಗೆ ಕರ್ನಾಟಕ ಒಳಗೆ 8 ಸೀಟ್ ಇನ್ಕ್ರೀಸ್ ಅದು ಫಸ್ಟ್ ರೌಂಡ್ದಾಗ ಏನು ಸ್ವಲ್ಪ ಕಾಲೇಜ್ದಾಗ ಇನ್ಕ್ರೀಸ್ ಅದು. ಆದ್ರೆ ಸೆಕೆಂಡ್ ರೌಂಡಿಗೆ ಏನೈತ್ಲ ಬಹಳಷ್ಟು ಸೀಟ್ ಇನ್ಕ್ರೀಸ್ ಅದು. ಎಷ್ಟಂದ್ರೆ ಮತ್ತು ಥರ್ಡ್ ರೌಂಡಿಗೂ ಬಹಳಷ್ಟು ಸೀಟ್ ಇನ್ಕ್ರೀಸ್ ಆಗ್ಯಾವ. ಯಾಕಂದ್ರೆ 450 ಸೀಟ್ ಇನ್ಕ್ರೀಸ್ ಆಗಿದ್ದಕ್ಕೆ ಕೌನ್ಸಿಲಿಂಗ್ ಏನೈತ್ಲ ಆಲ್ಮೋಸ್ಟ್ ಆಲ್ 40 ಅಲ್ಲ
2 ಮಂತ್ಸ್ ಏನೈತ್ಲ ಡಿಲೇ ಆಗಿತ್ತು. ಆಲ್ಮೋಸ್ಟ್ ಆಲ್ ಡಿಸೆಂಬರ್ ಎಂಡಿಗೆನ ಕಾಲೇಜ್ಗಳಿಗೆ ಬಹಳ ಸ್ಟೂಡೆಂಟ್ ಏನೈತ್ಲ 450 ಸೀಟಿದ್ದು ಕೋರ್ಟ್ ಕೇಸ್ ಒಳಗೆ ಎಲ್ಲ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಆಲ್ ಅದೇನಂತೂ 2 ಮಂತ್ ತಗೋತು. ಈ ವರ್ಷ ಏನೈತ್ಲ ಅದಕ್ಕೆಲ್ಲ ಪ್ರಿಕಾಷನ್ನ ಮೊದಲಾಗೆ ತೊಗೊಂಡಿರ್ತೈತಿ. ಈಗ ನಾವು ಏನಂದ್ರೆ ಕಟ್ ಆಫ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋಗೋದು. ಫಸ್ಟ್ ಯಾವುದಂದ್ರೆ NRI ಸೀಟಿದ ಕಟ್ ಆಫ್ ಏನಂದ್ರೆ 6,78,000 ಐತಿ. ಇದರ ಫೀಸ್ ಎಷ್ಟು ಇರ್ತೈತೆ ಅಂದ್ರೆ ಬಹಳಷ್ಟು ಜನರಿಗೆ ಏನೈತ್ಲ ಇದೇನೈತ್ಲ ಲಾಸ್ಟ್ ಇಯರ್ದಿಂದ ಬಂದೈತಿ. ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಫೀಸ್ ಎಷ್ಟಿತ್ತು ಅಂದ್ರೆ ವರ್ಷಕ್ಕೆ ಬರೀ ಏನಿಲ್ಲ 25 ಲಕ್ಷ ರೂಪಾಯಿ ಫೀಸ್ ಐತಿ. ವರ್ಷಕ್ಕೆ ಎಷ್ಟು 25 lakhs ಅಷ್ಟೆ. ನಿಮ್ಮ ರ್ಯಾಂಕ್ ಎಷ್ಟಿತ್ತು ಅಂದ್ರೆ 6,78,000 ಇತ್ತಂದ್ರೆ ಆಲ್ಮೋಸ್ಟ್ ಆಲ್ ಮಾರ್ಕ್ಸ್ ನೋಡೋದಾದ್ರೆ ಅರೌಂಡ್ 250 ಇದ್ರೂ ಸೀಟ್ ಸಿಗ್ತೈತಿ. ಯಾರ್ದೆಲ್ಲ ರೊಕ್ಕ ಐತಿ ಅವರೆಲ್ಲ ಅಡ್ಮಿಷನ್ ಮಾಡ್ಬೋದು. ಸ್ಪೋರ್ಟ್ಸ್ ಕೋಟಾದೊಳಗೆ ಎಲ್ಲರೇ ರಿಸರ್ವೇಷನ್ ಇತ್ತಂದ್ರೆ ನಿಮ್ಮ ರ್ಯಾಂಕಿಂಗ್ 10 ಲಕ್ಷ ಇದ್ರೂ ಅಟಲ್ ಬಿಹಾರಿ ವಾಜಪೇಯಿ ಒಳಗೆ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಓಕೆ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ SC ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಿತ್ತಂದ್ರೆ 77,000 ನಿಮ್ಮದೆಲ್ಲರೇ ಕಟ್ ಆಫ್ ಇತ್ತಂದ್ರೆ ಆ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಲಾಸ್ಟ್ ಇಯರ್ ಏನೈತ್ಲ 480 ಮಾರ್ಕ್ಸಿಗೆ ಏನೈತ್ಲ ಆ ಕಾಲೇಜ್ದಾಗ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕನು 78,000ಗೆ ಏನೈತ್ಲ ಇದೇನೈತ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಸಿಕ್ಕೈತಿ. ಇದೇನೈತ್ಲ ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಆಲ್ ಇಂಡಿಯಾ ರ್ಯಾಂಕ್ದೈತಿ. ಆಲ್ ಇಂಡಿಯಾ ಕೌನ್ಸ್ಲಿಂಗ್ದಲ್ಲ, ಆಲ್ ಇಂಡಿಯಾ ಕೌನ್ಸ್ಲಿಂಗ್ದು ರ್ಯಾಂಕ್ ಹೇಳಕ್ಕೆ ಬರಂಗಿಲ್ಲ. 15,000 20,000 ಒಳಗನ ಇರ್ತೈತಿ. ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜ್ದು ಕೌನ್ಸ್ಲಿಂಗ್ ಮುಖಾಂತರನ ಪಾರ್ಟಿಸಿಪೇಟ್ ಮಾಡ್ರಿ. ಏನಂದ್ರೆ ಇನ್ನೊಂದು ವಿಷಯ ಹೇಳ್ತಾನೆ, ಕಂಪ್ಲೀಟ್ ಆಗಿ ಕೇಳ್ರಿ. MCC ಕೌನ್ಸ್ಲಿಂಗು ಮತ್ತು ಕೌನ್ಸ್ಲಿಂಗ್ ಕೌನ್ಸ್ಲಿಂಗ್ ಒಳಗೆ ಏನೈತಿ ಕರ್ನಾಟಕ ಒಳಗೆ ಎಷ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳು ಅದಾವಲ್ಲ ಅದ್ರೊಳಗೆ 85% ಸೀಟ್ ಏನೈತ್ಲ ಕೌನ್ಸ್ಲಿಂಗ್ ಮುಖಾಂತರನ ಫಿಲ್ ಆಗ್ತಾವ. ಇನ್ನೇನಂದ್ರೆ 15% ಸೀಟ್ ಇದ್ದು ಅಂದ್ರೆ ಅವನೇನೈತ್ಲ ಆಲ್ ಇಂಡಿಯಾ ಕೌನ್ಸ್ಲಿಂಗ್ MCC ಕೌನ್ಸ್ಲಿಂಗ್ ಮುಖಾಂತರನ ಅವನ್ನೇನೈತ್ಲ ಫಿಲ್ ಮಾಡ್ತಾರೆ. ಅದಕ್ಕೇನೈತ್ಲ ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಅಂತ ಹೇಳ್ತಾರೆ. ಬಹಳಷ್ಟು ಮಂದಿ ಇಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಆಲ್ ಇಂಡಿಯಾ ಕೌನ್ಸ್ಲಿಂಗ್ದಾಗ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೋತಾನೆ ಅಂತ ಹೇಳ್ತಾರೋ, ಅಲ್ಲಿ ಏನು ಸಿಗಂಗಿಲ್ಲ ಗೌರ್ಮೆಂಟ್ ಸೀಟು. ಇಲ್ಲೇನ ಕೌನ್ಸ್ಲಿಂಗ್ದಾಗ ಕಟ್ ಆಫ್ ಅಂತೂ ಕಡಿಮೆ ಇರ್ತೈತಿ. ಅಲ್ಲಂತೂ ಹೈ ಅಂದ್ರೆ ನೋಡ್ಬೇಕು 15,000 20,000 30,000 ಒಳಗನ ಇರ್ತೈತಿ ಕಟ್ ಆಫ್. ನೆಕ್ಸ್ಟ್ ಏನಂದ್ರೆ ಓಕೆ ಕನ್ನಡ ಮೀಡಿಯಂ ಏನೈತಿ 98,000ಕ್ಕೆ ನಿಂತೈತಿ. 99,000ಕ್ಕೆ ನಿಂತೈತಿ. ಲಾಸ್ಟ್ ಇಯರ್ ಮಾರ್ಕ್ಸ್ ನೋಡೋದಾದ್ರೆ 465 ಮಾರ್ಕ್ಸ್ಗೆನ ನಿಂತೈತಿ. ಲಾಸ್ಟ್ ಇಯರ್ ಆ ಥರ ನಿಂತಿತ್ತು. ಆಲ್ರೆಡಿ ಏನೈತ್ಲ ಫಸ್ಟಿಗೆ ಏನೈತ್ಲ ಇಮೇಜ್ ತೋರ್ಸೇನೆ ಹೆಂಗೆ ಮಾರ್ಕ್ಸ್ ಪ್ರತಿ ವರ್ಷ ವೇರಿಯೇಷನ್ ಆಗ್ತೈತಿ ಅಂತ ಹೇಳಿ. ಅದಕ್ಕೋಸ್ಕರನ ರ್ಯಾಂಕದ ಮೇಲೆನ ಒಂದು ಸ್ವಲ್ಪ ಇದನ್ನು ಇಟ್ಕೊಂಡು, ಯಾಕಂದ್ರೆ ಪ್ರತಿ ವರ್ಷ ಏನೈತ್ಲ ಪ್ರತಿ ವರ್ಷ ಈ ವರ್ಷ ಹೇಳಕ್ಕೆ ಬರೋಂಗಿಲ್ಲ. ಹೊಸದಾಗಿ ಎಲ್ಲರೇ ಕನಕಪುರ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಸಿಕ್ತಂದ್ರೆ 100 ಸೀಟ್ ಗೌರ್ಮೆಂಟ್ ಸೀಟ್ಗಳು ಜಾಸ್ತಿ ಆಗ್ತಾವೆ. ಅದ್ರೊಳಗೆ ಏನೈತ್ಲ 85 ಸೀಟ್ ಕರ್ನಾಟಕಗೆ ಬರ್ತಾವೆ. ಅದ್ರೊಳಗೆ ಏನೈತ್ಲ NRI ಸೀಟ್ ಬಂದು ಅಂದ್ರೆ ಅಲ್ಲಿ ಒಂದು 5-6 ಸೀಟ್ ಹೋದ್ವು ಅಂದ್ರೆ ಟೋಟಲ್ ಏನೈತ್ಲ 70 ಸೀಟ್ ಉಳಿತಾವೆ. ಅದ್ರೊಳಗೆ ಏನೈತ್ಲ ಗೌರ್ಮೆಂಟ್ ಸೀಟ್ ಮತ್ತೆ ಜಾಸ್ತಿ ಆಗ್ತಾವೆ. ಒಂದು ಸೀಟ್ ಜಾಸ್ತಿ ಆತಂದ್ರೂ ಒಂದು 2-3 ಸಾವಿರ ಕಟ್ ಆಫ್ ವೇರಿಯೇಷನ್ ಆಗ್ತೈತಿ. 77,000 ಇದ್ದದ್ದು 79,000 80,000 ಆಗ್ಬೋದು. ನೋಡೋಣ ಎಷ್ಟೆಷ್ಟು ಆಗ್ತೈತಿ. ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ST ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಸೆಕೆಂಡ್ ರೌಂಡ್ ಎಷ್ಟು ಅಂದ್ರೆ 86,000 ಐತಿ. ಎಷ್ಟು ಮಾರ್ಕ್ಸ್ ಇರ್ಬೋದು 472 ಮಾರ್ಕ್ಸಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಇವೇನೈತ್ಲ ಸೆಕೆಂಡ್ ರೌಂಡಿಗೆ ಏನೈತ್ಲ ಅಲಾಟ್ಮೆಂಟ್ ಆಗಿಲ್ಲ. ನಾ ಏನೈತ್ಲ ಸೆಕೆಂಡ್ ರೌಂಡ್ ಮೇಲೆ ಬೇಸಿಸ್ ಮೇಲೆನ ಕಟ್ ಆಫ್ ಲಿಸ್ಟ್ ಮಾಡೀನಿ. ಫಸ್ಟ್ ರೌಂಡಿಂದ ಅಂದ್ರೆ ಆಲ್ರೆಡಿ ಹೇಳೇನೆ ಫಸ್ಟ್ ರೌಂಡಿಗೆ ಯಾವ ಥರ ಇದನ್ನಾಯಿತು. ಸೆಕೆಂಡ್ ರೌಂಡಿಗೆ ಏನೈತ್ಲ 800 ಸೀಟ್ ಇನ್ಕ್ರೀಸ್ ಆಗ್ಯಾವ. ಆಲ್ ಓವರ್ ಇಂಡಿಯಾ ಒಳಗೆ ಎಷ್ಟು 13,000 ಸೀಟ್ ಇನ್ಕ್ರೀಸ್ ಆಗ್ಯಾವು. ಆದ್ರೆ ಕರ್ನಾಟಕ ಯಾವತ್ತಿದ್ರು ಟಾಪ್ ಒಳಗೆ ಐತಿ. ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗೆ ಹೈಯೆಸ್ಟ್ ಆಲ್ ಓವರ್ ಇಂಡಿಯಾ ಒಳಗನ ಹೈಯೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ನಮ್ಮ ಕರ್ನಾಟಕ ಒಳಗನ ಅದಾವೆ. 24 MBBS ಗೌರ್ಮೆಂಟ್ ಕಾಲೇಜ್ ಅದಾವು. ಆಲ್ಮೋಸ್ಟ್ ಆಲ್ 48 ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ಅದಾವೆ. ನೀವು ಬೇಕಾದ್ರೆ NMC ವೆಬ್ಸೈಟ್ ಒಳಗೆ ಚೆಕ್ ಮಾಡ್ಕೋಬೋದು. ಅಲ್ಲಿ ಏನೈತ್ಲ ಕ್ಲಿಯರ್ ಆಗೇನ ಕೊಟ್ಟಿರ್ತಾರೆ. ಓಕೆ ನೆಕ್ಸ್ಟ್ ಕ್ಯಾಟಗರಿ 1 ಇಂದ ಏನೈತ್ಲ ಜನರಲ್ ಮೆರಿಟ್ದು 15,000 ಕಟ್ ಆಫ್ ನಿಂತೈತಿ. 15,000 ಅಂದ್ರೆ ಲಾಸ್ಟ್ ಇಯರ್ ಓಕೆ
15,000 ಕಟ್ ಆಫ್ ಅಂದ್ರೆ ಆಲ್ಮೋಸ್ಟ್ ಆಲ್ 560ಗೆ ನಿಂತಿತ್ತು. ಅದ ನೀವು 2024 ಒಳಗೆ ನೋಡೋದಾದ್ರೆ 570 ಏನೈತಲ್ಲ 2024 ಒಳಗೆ ನಿಂತಿತ್ತು. ಮತ್ತು 2023 ಒಳಗೆ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ 625 630 ಮಟನೂ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಏನಂದ್ರೆ 21,000ಕ್ಕೆ ನಿಂತಿತ್ತು. ಆಲ್ಮೋಸ್ಟ್ ಆಲ್ 20,000 ಅಂದ್ರೆ 525 530 ತನಕ ನಿಂತಿತ್ತು. ಒಂದು ಸ್ವಲ್ಪ ನೋಡಿ ಹೇಳ್ತಾನೆ. ಓಕೆ, 21,534 ಏನೈತಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು 2025 ಒಳಗೆ. ನೆಕ್ಸ್ಟ್ ರೂರಲ್ ಏನೈತಲ್ಲ 32,000 ಐತಿ. ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಲ್ಲ 10,000 ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಏನೈತಲ್ಲ 555 ಕಟ್ ಆಫ್ ನಿಂತಿತ್ತು 2025 ಒಳಗೆ. ಅದ ನೀವು 2024 ಒಳಗೆ ನೋಡೋದಾದಂದ್ರೆ 675 660 ಅಥವಾ 665 ಕಟ್ ಆಫ್ ನಿಂತಿತ್ತು. ಈ ವರ್ಷದಿಂದ ಆ ವರ್ಷದಿಂದ ಮಾರ್ಕ್ಸ್ ನೋಡೋದಾದ್ರೆ ಮಿನಿಮಮ್ ಏನೈತಿಲ್ಲ 100 ಯಾಕೆ 120 ಮಾರ್ಕ್ಸ್ ಡಿಫರೆನ್ಸ್ ಐತಿ. ಅದಕ್ಕೋಸ್ಕರನ ಮಾರ್ಕ್ಸ್ ಹೇಳತ್ತಿಲ್ಲ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳತ್ತಾನೆ ಅಂತಂದ್ರೆ ರ್ಯಾಂಕ್ಗಳು ಅಷ್ಟೇ ಹೇಳತ್ತಾನೆ. ಅದ್ರ ಮೇಲೆ ನೀವು ಎನಾಲೈಸಿಸ್ ಮಾಡ್ಬೋದು ನೀಟ್ ರಿಸಲ್ಟ್ ಬಂದ ಮೇಲೆ. ಮತ್ತು ಈಗ ಆಲ್ರೆಡಿ ಏನೈತಿಲ್ಲ ಬಹಳಷ್ಟು ಜನರಿಗೆ ಮಾರ್ಕ್ಸ್ ಹೇಳಿಬಿಟ್ಟಿವಂದ್ರೆ ಮತ್ತು ಕ್ವಶನ್ ಪೇಪರ್ 2024 ಹೆಂಗಿತ್ತಲ್ಲ ಆ ರೀತಿ ಬಂದ್ರೆ ಅಲ್ಲಿ ನೀವು ಮತ್ತು ನನ್ನ ಬೈಬಾರ್ದು, ಯಾಕಂದ್ರೆ ಇವು ಹೇಳ್ದ ಅಂತೇಳಿ. ರ್ಯಾಂಕ್ ಅಂತೂ ವೇರಿಯೇಷನ್ ಆಗಂಗಿಲ್ಲ. 3B ಕ್ಯಾಟಗರಿ ಜನರಲ್ ಮೆರಿಟ್ ಇದು ಏನೈತಿಲ್ಲ 13,000 ಏನೈತಿಲ್ಲ 14 ಇಲ್ಲ 15,000 ಆಗ್ಬೋದು. ಆದ್ರೆ 12,000 13,000 ಅಂತೂ ಬರಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಆಲ್ ಇಂಡಿಯಾದಾಗ MBBS ಸೀಟ್ ಇನ್ಕ್ರೀಸ್ ಆಗತ್ತಿರ್ತಾವೆ. ಯಾಕಂದ್ರೆ ಲಾಸ್ಟ್ ಇಯರ್ 1,12,000 15,000 ಸೀಟ್ ಅದಾವೆ ಟೋಟಲ್ ಆಗಿ. ಪ್ರತಿ ವರ್ಷ ಏನೈತಿಲ್ಲ ಸೀಟ್ ಇನ್ಕ್ರೀಸ್ ಆಗೇ ಆಗ್ತಾವೆ. 1,20,000 ಆಗಿರ್ಬೋದು. ನೆಕ್ಸ್ಟ್ ಯಾವುದಂದ್ರೆ 3A ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿಲ್ಲ 10,000 ಕಟ್ ಆಫ್ ನಿಂತೈತಿ. ರೂರಲ್ ಏನೈತಿಲ್ಲ 16,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 7,000ಕ್ಕೆ ನಿಂತೈತಿ. 7,000 ಅಂದ್ರೆ ಎಷ್ಟು ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಇತ್ತು ಲಾಸ್ಟ್ ಇಯರ್ ನೋಡೋದಾದ್ರೆ 7,000 ಅಂದ್ರೆ 565 ಮಾರ್ಕ್ಸಿಗೆ ಏನೈತಿಲ್ಲ ಲಾಸ್ಟ್ ಇಯರ್ ನಿಂತೈತಿ. ಲಾಸ್ಟ್ ಇಯರ್ ಅಂತೂ 650 ಅಬೋನೋನ ಹೋಗಿತ್ತು ಲಾಸ್ಟ್ ಇಯರ್. 2024 ನೋಡಿಬಿಡೋದು. 2024 GM ಕ್ಯಾಟಗರಿದು 686 ಮಾರ್ಕ್ಸಿಗೆನ 4,800 ರ್ಯಾಂಕ್ ಐತಿ. ಆಲ್ಮೋಸ್ಟ್ ಆಲ್ 670 ತನಕ ಬಂದೇ ಇರ್ತೈತಿ. ಮತ್ತು ನೆಕ್ಸ್ಟ್ ಯಾರ್ದಂದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಏನೈತಿಲ್ಲ 9,800 ಕಟ್ ಆಫ್ ಐತಿ. ಕನ್ನಡ ಮೀಡಿಯಮ್ ಏನೈತಿ 29,000 ಕಟ್ ಆಫ್ ನಿಂತೈತಿ. ರೂರಲ್ ಏನೈತಿ 10,000 ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾರೇ ನೀಟ್ ಕೌನ್ಸ್ಲಿಂಗ್ ಏನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು.